ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ರಘುಪತ್ ರೆಡ್ಡಿ ಅವರು, ವಿಶ್ವನಾಥ್ ರೆಡ್ಡಿ ಅವರು ಹಾಗೂ ನಮ್ಮ ಲಕ್ಷ್ಮೀನಾರಾಯಣವರು, ಜಗದೀಶ್ ಅವರು, ನಮ್ಮ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಎನ್.ಆರ್. ಸತ್ಯ ಅವರು, ನಮ್ಮ ಸಿದ್ದು ಅವರು, ಲಕ್ಷ್ಮೀಪತಿ ಅವರು, ನಾರಾಯಣ ರೆಡ್ಡಿ ಅವರು, ಹಿಂದೆ ಕೂತಿರ್ತಕ್ಕಂಥ ಎಲ್ಲ ನನ್ನ ಮಹಾನಾಯಕರು, ಮುಂದೆ ಇರ್ತಕ್ಕಂಥ ಎಲ್ಲ ನನ್ನ ಆಂಜನೇಯ ಸ್ವಾಮಿ ಕಲಾಭಿಮಾನಿಗಳು, ಪ್ರತಿ ವರ್ಷ ಕೂಡ 8ನೇ ವರ್ಷದಿಂದ ಈ ಜಾತ್ರೆಗೆ ಬಂದು ಸ್ವಾಮಿ ಆಶೀರ್ವಾದ ಪಡೆದು ನಿಮ್ಮ ಆಶೀರ್ವಾದ ಪಡೆದು ಹೋಗತಕ್ಕಂಥ ಅಭ್ಯಾಸ. ಇವತ್ತು ನಾನು ಪಾಂಡಿಚೇರಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದೆ, ಬರಲೇಬೇಕಂತ. ನಾನು ತುಂಬಾ ಹೊತ್ತು ನಿಮ್ಮ ಜೊತೆ ಮಾತಾಡಲ್ಲ, ಯಾಕಂದ್ರೆ ನೀವು ನಮ್ಮನ್ನು ನೋಡಕ್ ಬಂದಿಲ್ಲ, ನಾನು ನಿಮ್ಮನ್ನು ನೋಡಕ್ ಮಾತ್ರ ಬಂದಿದ್ದೀನಿ, ಹೌದಲ್ವಾ? ನೀವೆಲ್ಲ ಡ್ಯಾನ್ಸ್ ನೋಡಕ್ ಬಂದಿದ್ರಿ, ಇದ್ರ ಮಧ್ಯೆ ಬಂದು ನಾನು ಬಂದಿದ್ದೆ ಅಷ್ಟೇ. ನಿಮ್ಮೆಲ್ರಿಗೂ ಆಂಜನೇಯ ಸ್ವಾಮಿ, ಪ್ರಸನ್ನ ಆಂಜನೇಯ ಸ್ವಾಮಿ ಒಳ್ಳೇದ್ ಮಾಡ್ಲಿ. ಎಲ್ಲ ಇವತ್ತು ಮಕ್ಕಳು PUC ಮಕ್ಕಳು, SLC ಮಕ್ಕಳು ಎಕ್ಸಾಮ್ ಬರೀತಾವ್ರೆ. ನಮ್ಮ ತಾಲೂಕಿನ ಎಲ್ಲ ಮಕ್ಕಳು ಕೂಡ ಎಕ್ಸಾಮ್ ಚೆನ್ನಾಗಿ ಬರ್ಲಿ ಅಂತ ವಿಶ್ ಮಾಡ್ತೀನಿ. ಪ್ರಸನ್ನ ಆಂಜನೇಯ ಸ್ವಾಮಿ ರಾಮನ ಭಕ್ತ. ಒಂದು ಸಾರಿ ನೀವೆಲ್ಲ ಒಂದು ಜೋರಾಗಿ ಜೈ ಶ್ರೀರಾಮ್ ಅಂತ ಹೇಳಿ ಆಂಜನೇಯ ಸ್ವಾಮಿ ಕೇಳಿದ್ಲಿ ಅಂತ ಹೇಳ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ರಿಗೂ ಒಳ್ಳೇದಾಗ್ಲಿ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರ್ಲಿ, ಆ ದೇವರ ಆಶೀರ್ವಾದ ನಿಮ್ಮೇ ಇರ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿ ಸಾಕಷ್ಟು ಮೊದಲು ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಶುಭಾಶಯಕ್ಕೆ ಹೋಗ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಅದೇ ರೀತಿ ನಮ್ಮ ರಘುಪತಿ ರೆಡ್ಡಿ ಅವರು ಆಗಮಿಸಿದ್ದಾರೆ, ಅವರು ಕೂಡ ವೇದಿಕೆಯಲ್ಲಿ. ಥ್ಯಾಂಕ್ ಯು. ಲಕ್ಷ್ಮೀನಾರಾಯಣ ಸರ್ ಆಗಮಿಸಿದ್ದಾರೆ ನಮ್ಮ ವೇದಿಕೆಯಲ್ಲಿ, ಅವರು ಕೂಡ ಮುಖಂಡರು, ಅವರು ಕೂಡ ವೇದಿಕೆಯಲ್ಲಿ ಸನ್ಮಾನ. ಸೊ ಥ್ಯಾಂಕ್ ಯು ಸರ್. ಹಾಗೂ ಒಂದು ಪುಟ್ಟ ಶಾಲ್ವ ಹಾಗೂ ಪುಷ್ಪಮಾಲೆಗಳನ್ನ ನೀಡುವುದರ ಮೂಲಕ ಅವರನ್ನ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀಧರ್ ಸರ್ ಅವರು ಆಗಮಿಸಿದ್ದಾರೆ, ಶ್ರೀಧರ್ ಸರ್ ನಂಗ್ಲಿ, ಇವರು ಕೂಡ ವೇದಿಕೆಯಲ್ಲಿ ಇದ್ದಾರೆ. ಸೊ ನಮ್ಮ ವೇದಿಕೆ ಮುಖಾಂತರ ಅವರಿಗೆ ಪುಷ್ಪಮಾಲೆ ಹಾಗೂ ಶಾಲವನ್ನ ಒದಗಿಸುವುದರ ಮೂಲಕ ಗೌರವಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರಸನ್ನ ಕುಮಾರ್ ಅವರು ವೇದಿಕೆಯಲ್ಲಿ ಇದ್ದಾರೆ. ಅದೇ ರೀತಿಯಾಗಿ ಅಮರಪ್ಪ ಅವರು ವೇದಿಕೆಯಲ್ಲಿದ್ದಾರೆ, ನಮ್ಮ ಹಿರಿಯ ಮುಖಂಡರು, ಅವರು ಕೂಡ ಅಮರಪ್ಪ ಅವರಿಗೆ ಪುಟ್ಟ ಸನ್ಮಾನ. ಸೋಮು ಅವರಿದ್ದಾರೆ, ಅವರು ಕೂಡ ವೇದಿಕೆಯಲ್ಲಿ ಒಂದು ಪುಟ್ಟ ಸನ್ಮಾನ. ಅದೇ ರೀತಿಯಾಗಿ ನಾಗೇಶ್ವರ್ ಇದ್ದಾರೆ, ಅವರು ಕೂಡ ಪುಟ್ಟ ಸನ್ಮಾನ. ದಯವಿಟ್ಟು ಸನ್ಮಾನವನ್ನು ಸ್ವೀಕರಿಸಬೇಕು. ನಮ್ಮ ಶಾಸಕರು ಕೆಲವೇ ಕ್ಷಣದಲ್ಲಿ ಒಂದು ವೇದಿಕೆಯಲ್ಲಿ ಕುರಿತು ಮಾತಾಡ್ತಾರೆ. ಸುಭಾಷ್ ಅವರು ವೇದಿಕೆಯಲ್ಲಿ ಇದ್ದಾರೆ, ಅವರು ಕೂಡ ಒಂದು ಪುಟ್ಟ ಸನ್ಮಾನ. ದಯವಿಟ್ಟು ಸನ್ಮಾನವನ್ನು ಸ್ವೀಕರಿಸಬೇಕು ಸರ್. ಲಕ್ಷ್ಮೀಪತಿ ಅವರಿಗೆ